ನಮಸ್ಕಾರ ಗೆಳೆಯರೇ ಹಾಗೂ ಲಂಬಾಣಿ ಪಾಯಿಂಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಈ ಚಾನಲ್ನಲ್ಲಿ ನಾನೇ ಬರೆದಿರುವ ಲಂಬಾಣಿ ಆಕಾಶ್ ಎನ್ನುವ ಪುಸ್ತಕವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಲಂಬಾಣಿ ಭಾಷೆಯ ಬಗ್ಗೆ ಕಲಿಸ್ಕೊಡ್ತೀನಿ. ಈ ಪುಸ್ತಕದ ಹೆಸರು ಲಂಬಾಣಿ ಆಕಾಶ್ ಅಂತ, ಹಾಗೂ ಇದು ಹಂತ 1 ಕನ್ನಡ ಮಾಧ್ಯಮದಲ್ಲಿ. ಆಯಿತಾ? ಇದನ್ನು ಬರೆದಿರುವುದು ಶ್ರೀಕಾಂತ್ ಜೆ ಅವರು. ಇದು ನನ್ನದೇ ಹೆಸರು ಆಗಿರುತ್ತೆ. ಪೇಸ್ಟನ್ನು ಮಾಡೋಣ. ಇಲ್ಲಿ ಸ್ವಲ್ಪ ಬಂಜಾರ ಅಥವಾ ಲಂಬಾಣಿ ಭಾಷೆ ಬಗ್ಗೆ ನಮಗೆ ಮಾಹಿತಿಯನ್ನು ಸಿಗ್ತದೆ. ಏನಂದರೆ 2011ನೇ ಜನಗಣತಿಯ ಪ್ರಕಾರ ಲಂಬಾಣಿ ಭಾಷೆಯನ್ನು 48,57,819 ಜನರು ಇದನ್ನು ಮಾತನಾಡ್ತಾರೆ. ಲಂಬಾಣಿ ಭಾಷೆಯನ್ನು ಮಾತನಾಡುವ ಜನರು ಹೆಚ್ಚಾಗಿ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಇನ್ನಿತರ ರಾಜ್ಯಗಳಲ್ಲಿ ವಾಸವಾಗಿರುತ್ತಾರೆ. ಹಾಗೂ ಲಂಬಾಣಿ ಭಾಷೆಗೆ ಇನ್ನು ಕೆಲವು ಹೆಸರುಗಳಿದ್ದಾವೆ. ಅವೆಂದರೆ ಲಂಬಾಡಿ, ಲಮಾಣಿ ಅಥವಾ ಬಂಜಾರಿ ಎಂಬುದು ಇದನ್ನು ಭಾರತದ ದೇಶಾದ್ಯಂತ ಹೆಸರು ಇವೆ. ಇದನ್ನು ಪಶ್ಚಿಮ ಇಂಡೋ ಆರ್ಯನ್ ಭಾಷೆಯಾಗಿದೆ. ನಿಮಗೆ ಗೊತ್ತಿರಬಹುದು, ಕನ್ನಡ ಭಾಷೆಯು ದ್ರವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ. ಆದರೆ ಇಲ್ಲಿ ಲಂಬಾಣಿ ಭಾಷೆಯು ಪಶ್ಚಿಮದ ಇಂಡೋ ಆರ್ಯನ್ ಭಾಷೆಗೆ ಸೇರಿದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ ರಾಜಸ್ಥಾನಿ. ಇದು ಹಿಂದಿ ಕೂಡ ಇಂಡೋ ಆರ್ಯನ್ ಭಾಷಾ ಕುಟುಂಬಕ್ಕೆ ಸೇರಿದೆ. ಹಾಗೆ ಲಂಬಾಣಿ ಭಾಷೆಯು ಅದೇ ಕುಟುಂಬಕ್ಕೆ ಸೇರುತ್ತೆ. ಈ ಭಾಷೆಗೆ ಲಿಪಿ ಇರಲಿಲ್ಲ. ಆದರೆ ನಾವು ಈ ಪುಸ್ತಕದಲ್ಲಿ ಲಂಬಾಣಿ ಭಾಷೆ ಅನೌಪಚಾರಿಕ ಲಿಪಿಯನ್ನು ಕಲಿಯೋಣ. ಅಂದರೆ ಲಂಬಾಣಿ ಭಾಷೆಗೆ ತನ್ನದೇ ಆಗಿರುವಂತಹ ಔಪಚಾರಿಕ ಲಿಪಿ ಅಥವಾ ಯಾವುದೇ ಆಗಿರುವಂಥ ಲಿಪಿ ಇರಲಿಲ್ಲ. ಆದರೆ ನಾವು ಈ ಪುಸ್ತಕದಲ್ಲಿ ಲಂಬಾಣಿ ಭಾಷೆಯ ಒಂದು ಅನೌಪಚಾರಿಕ ಲಿಪಿಯನ್ನು ತಿಳುತ್ತೇವೆ ಮತ್ತು ಕಲಿಯುತ್ತೇವೆ. ಏನಂದರೆ ಇದು ಔಪಚಾರಿಕವಾಗಿಲ್ಲ. ಇದು ಯಾವುದೇ ಸರ್ಕಾರ ಯಾವುದೇ ಸರ್ಕಾರವು ಕೂಡ ಇದಕ್ಕೆ ಕನ್ಸಿಡರ್ ಮಾಡಿಲ್ಲ. ಆದರೂ ಕೂಡ ಇದು ನಮ್ಮ ಪ್ರಯತ್ನ. ನೀವು ಕೂಡ ನಮಗೆ ಸಪೋರ್ಟ್ ಮಾಡಿದರೆ ಇದು ಖಂಡಿತವಾಗಿಯೂ ಆಗುತ್ತದೆ ಎನ್ನುವುದು ನಮ್ಮದು ಗುರಿಯಾಗಿರುತ್ತದೆ. ಹಾಗೆ ಲಂಬಾಣಿ ಭಾಷೆಯ ಭಾಷಾ ಕುಟುಂಬವನ್ನು ಸ್ವಲ್ಪ ನೋಡೋಣ. ಮೊದಲನೇದಾಗಿ ಇಂಡೋ ಯುರೋಪಿಯನ, ಆಮೇಲೆ ಇಂಡೋ ಇರಾನಿಯನ, ಆಮೇಲೆ ಇಂಡೋ ಆರ್ಯನ್, ಆಮೇಲೆ ಪಾಶ್ಚಾತ್ಯ ಪಶ್ಚಿಮಂತ, ಆಮೇಲೆ ರಾಜಸ್ಥಾನಿ ಭಾಷೆಗಳಲ್ಲಿ ಲಂಬಾಣಿ ಭಾಷೆಯು ಬರುತ್ತದೆ. ಇದು ಲಂಬಾಣಿ ಭಾಷೆಯ ಭಾಷಾ ಕುಟುಂಬ. ಇದರ ಮೂಲ ಏನೆಂದರೆ ವಿಕಿಪೀಡಿಯಾ ಅಂತ ಹೇಳ್ಬೋದು. ಈಗ ಈ ಪುಸ್ತಕದ ಉದ್ದೇಶ ಏನೆಂದರೆ ಲಂಬಾಣಿ ಭಾಷೆಯಲ್ಲಿ ಓದುವುದು ಮತ್ತು ಲಂಬಾಣಿ ಭಾಷೆಯ ಸಾಮಾನ್ಯ ಸಂಭಾಷಣೆಗಳನ್ನು ತಿಳಿದುಕೊಳ್ಳುವುದನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದೇವೆ. ಒಂದನೇದು ಲಂಬಾಣಿ ಆಕಾಶ, ಎರಡನೆಯದು ಲಂಬಾಣಿ ಭಾರತಿ ಮತ್ತು ಅಂತಿಮವಾಗಿ ಮೂರನೆಯದು ಲಂಬಾಣಿ ಪ್ರಕೃತಿ ಅಂತ. ಮೊದಲನೇ ಪುಸ್ತಕ ಅಂದರೆ ಲಂಬಾಣಿ ಆಕಾಶದ ಉದ್ದೇಶ ಏನಂದರೆ ಲಂಬಾಣಿ ಭಾಷೆಯಲ್ಲಿ ಓದುವುದು ಹಾಗೂ ಲಂಬಾಣಿ ಭಾಷೆಯ ಸಾಮಾನ್ಯ ಸಂಭಾಷಣೆಯನ್ನು ತಿಳಿದುಕೊಳ್ಳೋದು. ಅಂದರೆ ಸಾಮಾನ್ಯ ಸಂಭಾಷಣೆ ಏನಂದರೆ ಊಟ ಆಯಿತಾ, ಹೇಗಿದ್ದೀರಾ ಅಂತದ. ಆಯಿತಾ? ಈಗ ಅಧ್ಯಾಯದ ಕಡೆಗೆ ಹೋಗೋಣ. ಲಂಬಾಣಿ ಆಕಾಶ್ ಮೊದಲನೇ ಅಧ್ಯಾಯ ಏನೆಂದರೆ ಅಧ್ಯಾಯ 1 ಅಕ್ಷರೆ ಅನ್ ಆವಾಜೆ. ಇಲ್ಲಿ ಕನ್ನಡದಲ್ಲಿ ಅದರ ಉಚ್ಚಾರಣೆಯನ್ನು ಕೂಡ ಬರೆದಿದ್ದೇನೆ. ಮೊದಲನೇದಾಗಿ ಪ್ರವೇಶವನ್ನು ನೋಡೋಣ.
ಈ ಪ್ರವೇಶದಲ್ಲಿ ನಮಗೆ ಈ ಅಧ್ಯಾಯದ ಒಂದು ಕಿರು ಪರಿಚಯ ಗೊತ್ತಾಗುತ್ತದೆ. ನೋಡೋಣ ಪ್ರವೇಶ ಅಂತ. ಮೊದಲನೇ ಅಧ್ಯಾಯದಲ್ಲಿ ನಾವು ಲಂಬಾಣಿ ಭಾಷೆ ಅಕ್ಷರಗಳ ಬಗ್ಗೆ ತಿಳಿಯೋಣ ಹಾಗೂ ಕೆಲವು ವಿಶಿಷ್ಟ ಧ್ವನಿಗಳನ್ನು ಕೂಡ ಕಲಿಯೋಣ. ಅಂದರೆ ಈ ಅಧ್ಯಾಯದ ಹೆಸರು ಸೂಚಿಸಿರುವಂತೆ ಅಕ್ಷರೆ ಅಂದರೆ ಅಕ್ಷರಗಳು, ಆವಾಜೆ ಅಂದರೆ ಧ್ವನಿಗಳು. ಈ ಅಧ್ಯಾಯದಲ್ಲಿ ನಾವು ಲಂಬಾಣಿ ಭಾಷೆಯಲ್ಲಿರುವ ಅಕ್ಷರಗಳು ಮತ್ತು ಕೆಲವು ವಿಶಿಷ್ಟವಾಗಿರುವ ಧ್ವನಿಗಳನ್ನು ಕೂಡ ಕಲಿಯೋಣ, ಆಯಿತಾ. ಲಂಬಾಣಿ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಭಜಿಸಬಹುದು. ಅಂದರೆ ನಾವು ಕನ್ನಡ ವರ್ಣಮಾಲೆಯನ್ನು ಹೇಗೆ 3 ಭಾಗಗಳಾಗಿ ವಿಭಜಿಸುತ್ತೇವೋ ಅದರಂತೆ ಲಂಬಾಣಿ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಸ್ವರ್ ಅಥವಾ ಸ್ವರಗಳು, ವ್ಯಂಜನ ಅಥವಾ ವ್ಯಂಜನಗಳು, ಯೋಗವಾಹ ಅಥವಾ ಯೋಗವಾಹಗಳು, ಆಯಿತಾ. ಇಷ್ಟು ತಿಳಿತು ಅಂದ್ಕೊಳ್ತೀನಿ. ಮತ್ತು ಇದು ಪ್ರವೇಶ ಅಂದರೆ ಇಷ್ಟು ನಿಮಗೆ ಈ ಅಧ್ಯಾಯದ ಬಗ್ಗೆ ಗೊತ್ತಿರಬೇಕು. ಮುಂದೆ ವಿಶ್ಲೇಷಣೆ. ಈ ಭಾಗವನ್ನು ನೋಡೋಣ. ಲಂಬಾಣಿಯಲ್ಲಿ ವಿಶ್ಲೇಷಣ ಹಾಗೂ ಕನ್ನಡದಲ್ಲಿ ವಿಶ್ಲೇಷಣೆ. 1.1 ಇಲ್ಲಿ ಸ್ವಲ್ಪ ಗಮನಿಸಿ. 1 ಮೊದಲನೆಯ ಅಂಕಿ ಈ ಅಧ್ಯಾಯ ಎಷ್ಟನೇ ಎನ್ನುವುದನ್ನು ಸೂಚಿಸುತ್ತದೆ. ಹಾಗೂ ಮತ್ತು ಇನ್ನೊಂದು ಆ ಸಂಖ್ಯೆ ಆದ ಮೇಲೆ 1 ಬರೆದಿದ್ದೇನಲ್ಲ, ಇದೇನೆಂದರೆ ಈ ಅಧ್ಯಾಯದಲ್ಲಿರುವ ಕಿರು ವಿಷಯಗಳು ಎಷ್ಟನೇ ಕಿರು ವಿಷಯ ಅಂತ ನಮಗೆ ಹೇಳುತ್ತದೆ. ನಾನು ಸ್ವರಗಳನ್ನು ಒಂದು ಬಾರಿ ಓದ್ತೀನಿ, ಸ್ವಲ್ಪ ಕೇಳ್ಕೊರಿ. ಅ ಆ ಇ ಈ ಉ ಊ ಎ ಏ ಐ ಒ ಓ ಔ. ಆಯಿತಾ. ನಿಮಗೆ ಈಗ ಗೊತ್ತಾಗಿರಬಹುದು. ಇದು ಕನ್ನಡದಲ್ಲಿರುವ ಸ್ವರಗಳಿಗೆ ಬಹಳ ಸಮಾನವಾಗಿದೆ. ಇಲ್ಲಿ ಒಂದು ಸ್ವರವು ಲೋಪವಾಗಿದೆ. ನಿಮಗೆ ಗೊತ್ತಾಗಿರ್ಬೋದು, ಅದೇ ರು ಅಂತ. ರು ಯಾಕೆ ಲೋಪವಾಗಿದೆ ಅಂದರೆ ಲಂಬಾಣಿ ಭಾಷೆಯಲ್ಲಿ ಅದು ಏನಂದರೆ ಬಹಳ ಮುಖ್ಯವಾಗಿಲ್ಲ, ಅದೊಂದು ಅನಾವಶ್ಯಕವಾಗಿರೋ ಸ್ವರ ಅಂತ ನಾವು ಹೇಳಬಹುದು. ಆ ಕಾರಣದಿಂದಾಗಿ ಇದನ್ನು ನಾನು ತೆಗೆದುಹಾಕೀನಿ. ಮತ್ತು ನೀವು ಗಮನಿಸ್ಲಾತಿರಬಹುದು, ಈ ಸ್ವರಗಳು ಬಹಳ ಒಂಥರನೇ ಆಗಿವೆ. ಇದೂ ಕೂಡ ಒಂದು ಪಾಯಿಂಟ್. ಮುಂದಿನ ಪೇಜ್ನಲ್ಲಿ ನಾವು ನೋಡೋಣ. ಇಲ್ಲಿ ನೋಡ್ರಿ, ನಾವಿಲ್ಲಿ ನೋಡ್ತೀವಿ, ಇಲ್ಲಿ ಒಂದು ಕೋಷ್ಟಕ ಥರ ಇದೆ. ಇದರಲ್ಲಿ ಆ ಮಾಹಿತಿ ಬರ್ತಿದ್ದೀನಿ. ಇದನ್ನು ಅರಾಕ ಅಂತ ಕರೆಯುತ್ತಾರೆ. ಅರಾಕಗೆ ಯಾವುದಾದರೊಂದು ಸ್ವರ ಚಿಹ್ನೆಯನ್ನು ಬಳಸಿದರೆ ನಾವು ಆ ಸ್ವರವನ್ನು ಬದಲಾಯಿಸಬಹುದು. ನಿಮಗೆ ಒಂದು ಹೇಳಿದೆ, ಇದರ ಬಗ್ಗೆ ಹೇಳ್ತೀನಿ. ಇದನ್ನು ಅರಾಕ ಅಂತ ಕರೆಯುತ್ತಾರೆ. ಅರಾಕ ಅಂತ ಗೊತ್ತಾಯ್ತಾ? ಇದನ್ನು ಅರಾಕ ಎಂದು ಕರೆಯುತ್ತಾರೆ. ಇದು ಒಂದು ಮೂಲವಾಗಿರುವ ಸ್ವರ ಚಿಹ್ನೆ. ಇದರ ಮೇಲೆ ನಾವು ಯಾವುದಾದರ ಸ್ವರ ಚಿಹ್ನೆಯನ್ನು ಬಳಸಿದರೆ ಆ ಸ್ವರವನ್ನು ಬದಲಾಯಿಸಬಹುದು. ಉದಾಹರಣೆಯೊಂದಿಗೆ ತಿಳಿಯೋಣ. ಇದು ಅರಾಕ, ಇದೊಂದು ಸ್ವರ ಚಿಹ್ನೆ ಮತ್ತು ಇದು ಪೂರ್ಣವಾಗಿರುವ ಸ್ವರ ಅಂತ. ಇದು ಅರಾಕ, ಇದು ಸ್ವರ ಚಿಹ್ನೆ ಮತ್ತು ಇದು ಪೂರ್ಣವಾಗಿರುವ ಸ್ವರ ಅಂತ. ಮತ್ತು ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಅರಾಕ, ಇದು ಸ್ವರ ಚಿಹ್ನೆ ಮತ್ತು ಇದು ಪೂರ್ಣವಾಗಿರುವ ಸ್ವರ ಅಂತ. ಈಗ ನಾವು 1.2 ಈ ಭಾಗದ ಹೆಸರು ಲಂಬಾಣಿಯಲ್ಲಿ ವ್ಯಂಜನ ಇದ್ದರೆ ಕನ್ನಡದಲ್ಲಿ ವ್ಯಂಜನಗಳು ಅಂತ ನಾವು ಹೇಳ್ಬೋದು. ಕರಾಕ, ಇಲ್ಲಿ ನೋಡ್ರಿ, ಇವಿಷ್ಟು ಏನು ವ್ಯಂಜನಗಳು ಕಾನ್ಸನೆಂಟ್ಸ್ ಇದ್ದಾವೋ
ಅವು ವರ್ಗೀಯ ವ್ಯಂಜನಗಳು ಅಂತ. ವರ್ಗೀಯ ವ್ಯಂಜನಗಳು ಇಲ್ಲಿ 5 1 2 3 4 5 ವರ್ಗಗಳಿದ್ದಾವೆ. ಪ್ರತಿಯೊಂದು ವರ್ಗಕ್ಕೂ ಒಂದು ರಾಕ ಇದೆ. ಆ ರಾಕದ ಪ್ರಕಾರ ಇಡೀ ವರ್ಗವನ್ನು ನಾವು ಬರೆಯಬಹುದು. ಇಲ್ಲಿ ನೋಡಿರಿ, ಕರಾಕ ಹೆಂಗಿದೆ ಅಂದರೆ, ಕರಾಕ ಹಿಂಗಿರುತ್ತೆ. ಇದನ್ನು ಯಾವುದೇ ಬೇರೆ ವ್ಯಂಜನ ಸಂಕೇತವನ್ನು ಇಲ್ಲದರೆ ನಾವು ಬರೆದಿದ್ರೆ ಇದು ಕ ಅಂತಾಗುತ್ತೆ. ಆ ಕರಾಕದ ಕೆಳಗೆ ನಾವು ಒಂದು ಲಂಬರೇಖೆಯನ್ನು ಎಳೆದರೆ ಅದು ಖ ಆಗುತ್ತೆ. ಮತ್ತು ಅದರ ಕೆಳಗೆ ಒಂದು ವಿಶಿಷ್ಟವಾದ ವ್ಯಂಜನ ಸಂಕೇತವನ್ನು ಬರೆದರೆ ಅದು ಗ ಆಗುತ್ತೆ. ಮತ್ತು ಕರಾಕದ ಕೆಳಗೆ ಒಂದು ವಿಶಿಷ್ಟವಾಗಿರುವ ಈ ಥರ ಇರುವ ವ್ಯಂಜನ ಸಂಕೇತವನ್ನು ಬರೆದು ಅದರ ಕೆಳಗೆ ಒಂದು ಲಂಬರೇಖೆಯನ್ನು ಎಳೆದರೆ ಅದು ಘ ಆಗುತ್ತೆ. ಮತ್ತು ಕರಾಕದ ಪಕ್ಕದಲ್ಲಿ ಒಂದು ಸಣ್ಣದಾದ ಕಿರಿದಾದ ಒಂದು ಶೂನ್ಯ ಅಂದ್ಕೊಳ್ಳಿ, ಅದನ್ನು ಬರೆದರೆ ಅದು ಅನುನಾಸಿಕಾಕ್ಷರ ಆಗುತ್ತೆ. ಇಲ್ಲಿ ङ ಅಂತ. ಚರಾಕನೂ ಅಷ್ಟೇ. ಇಲ್ಲಿ ಒಂದು ನೀವು ಗಮನಿಸ್ಕೋಬೇಕು. ಪ್ರವೇಶನಲ್ಲಿ ನಾ ಹೇಳಿದ್ದೆ, ಲಂಬಾಣಿ ಭಾಷೆಯಲ್ಲಿ ಕೆಲವು ವಿಶಿಷ್ಟ ಧ್ವನಿಗಳಿವೆ ಅಂತ. ಆ ಧ್ವನಿಗಳು ಸ, ಛ, ಝ, ಞ. ನೋಡಿರಿ, ಸ, ಛ, ಝ, ಝ, ಞ. ಇವು ಚ, ಛ, ಝ, ಝ, ನ ಅಲ್ಲದೆ ಇವು ಸ, ಛ, ಝ, ಝ, ನ. ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ಮತ್ತು ಇದನ್ನು ಉಚ್ಚಾರಿಸುವಂಥ ಪ್ರಯತ್ನ ಮಾಡಿ. ನಿಮಗೆ ಒಂದನ್ನು ಹೇಳ್ತೀನಿ. ನೀವು ಸ, ಛ, ಝ, ಝ, ನ ಇವುಗಳ ಬದಲಾಗಿ ಚ, ಛ, ಝ, ಝ, ನ ಹೇಳಿದರೆ ಲಂಬಾಣಿ ಜನರು ನಿಮಗೆ ಅರ್ಥೈಸಿಕೊಳ್ತಾರೆ. ಆದರೆ ನಿಮಗೆ ಬೇಕಿತ್ತಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಕಲ್ಕೋಬಹುದು. ಮತ್ತೊಂದು ಸರಿ ಪ್ರೊನೌನ್ಸ್ ಮಾಡ್ತೀನಿ, ಉಚ್ಚಾರಿಸ್ತೀನಿ. ಸ, ಛ, ಝ, ಝ, ಞ. ಆಯಿತಾ? ಮತ್ತು ಟರಾಕ, ತರಾಕ ಮತ್ತು ಪರಾಕ ಇವು ಕೂಡ ತುಂಬ ಸುಲಭ. ಇವು ನೀವು ಪ್ರಾಕ್ಟೀಸ್ ಮಾಡಿದರೆ, ಅಭ್ಯಾಸ ಮಾಡಿದರೆ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಇವುಗಳನ್ನು ಇಷ್ಟು ಸುಲಭ ಯಾಕೆ ನಾನು ರಚಿಸೀನಿ ಅಂದರೆ, ಲಂಬಾಣಿ ಭಾಷೆ ಅಷ್ಟು ಪ್ರಮುಖವಾಗಿರುವ ಭಾಷೆ ಅಲ್ಲ. ಇದು ಬಹಳ ಒಳ್ಳೆಯ ಮತ್ತು ಬಹಳ ಸುಂದರ ಭಾಷೆ ಹೌದು. ಆದರೆ ಇದು ಒಂದು ಪ್ರಮುಖ ಭಾಷೆ ಅಂತ ನಮಗೆ ಎಲ್ಲಿಯೂ ಕಾಣಿಸ್ಕೊಳ್ಳಲ್ಲ. ಅದರಿಂದ ಯಾರೂ ಜಾಸ್ತಿ ಜನರು ಇದನ್ನು ಕಲಿಬೇಕು ಅಂತ ಆಸೆಯನ್ನು ಪಡಲ್ಲ. ಇದು ಬಹಳ ಈಸಿ, ಬಹಳ ಸುಲಭವಾಗಿದ್ದರೆ ಜನರು ಏನು ಕಲಿತಾರೋ ಎನ್ನುವ ಉದ್ದೇಶದಿಂದ ನಾನು ಇದನ್ನು ಸುಲಭವಾಗಿ ಮಾಡೀನಿ. ಸ್ವರಗಳೂ ಅಷ್ಟೇ, ಅವು ಸುಲಭ ಮತ್ತು ವ್ಯಂಜನಗಳು ಕೂಡ, ವರ್ಗೀಯ ವ್ಯಂಜನಗಳು ಎಲ್ಲವೂ ಸುಲಭ ಆಗಿರುತ್ತವೆ. ಹಾಗೂ ಇನ್ನೊಂದು ಹೇಳಬೇಕು, ನೀವು लंबाणी ಜನರಿದ್ದರೆ अगर तम लंबाणी मन क्या होतो तम सेवेन जो आपण लंबाणी भाषेन जो आपण प्रमोट करू, आपण अंग बढ़ाणु ಅಥವಾ आपण ಲಂಬಾಣಿ ಭಾಷಾ ಅಂಗವಚ ಮುಂದೆ ವರ್ಸೋಣ. ಇಲ್ಲಿ ಅವರ್ಗೀಯ ವ್ಯಂಜನಗಳು ಇವು ಸ್ವಲ್ಪ ಭಿನ್ನತೆಯನ್ನು ಹೊಂದಿದವೆ. ಎಕ್ಸೆಪ್ಟ್ ಶ ಮತ್ತು ಸ ಇವುಗಳು ಸ್ವಲ್ಪ ಸಮನಾಗಿರುತ್ತವೆ ಅಂತ. ಯ, ರ, ಲ, ವ, ಶ, ಸ, ಹ, ಳ. ಇಲ್ಲಿಯೂ ಕೂಡ ಅಷ್ಟೇ, ನೀವು ಶ ಈ ವ್ಯಂಜನವು ಲೋಪವಾಗಿರೋದನ್ನು ಗಮನಿಸ್ತೀವಿ. ಯಾಕಂತಂದರೆ ಇಲ್ಲಿಯೂ ಅಷ್ಟೇ ಲಂಬಾಣಿ ಜನರು ಇದನ್ನು ಹೆಚ್ಚಾಗಿ ಬಳಸುವುದಿಲ್ಲ. ಆದ್ದರಿಂದ ಇದು ಲೋಪವಾಗಿದೆ. ನಾನು ಇದನ್ನು ತೆಗೆದುಹಾಕೀನಿ. ಆಯಿತಾ? ಮತ್ತು ಇಲ್ಲಿ ಶ ಬಗ್ಗೆ ಹೇಳ್ತೀನಿ. ಖ ಥರ ಬರೆದರೆ ಇದು ಶವಾಗಿರುತ್ತೆ. ಇಲ್ಲಿ ಒಂದು ಸೊನ್ನೆ ಥರ ಇರುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಒಂದೇ ಸೊನ್ನೆ ಇದೆ ಮತ್ತು ಇಲ್ಲಿ 2 ಸೊನ್ನೆಗಳು ನಮಗೆ ಕಾಣಿಸ್ತವೆ. ಆಯಿತಾ? ನೆಕ್ಸ್ಟು ಯೋಗವಾಹಗಳು ಕನ್ನಡದಲ್ಲಿಯೂ ಇರುತ್ತೆ ಮತ್ತು ಹಿಂದಿದಲ್ಲಿಯೂ ಇರುತ್ತೆ. ಇವು ನಿಮಗೆ ಗೊತ್ತಿರಬಹುದು, ಆದರೆ ಸ್ವಲ್ಪ ಹೇಳ್ತೀನಿ.
ಇದು ರಕಾದ ಜೊತೆ ಬರ್ತೀನಿ. ಇದನ್ನು ನೀವು ವ್ಯಂಜನ ಯಾವುದೇ ವ್ಯಂಜನ ಅಥವಾ ಯಾವುದೇ ಸ್ವರದ ಸಹಾಯದಿಂದ ಕೂಡ ಬರೆಯಬಹುದು. ಮುಂದೆ ನೋಡುವುದಾದರೆ ಇದರ ಉಚ್ಚಾರಣೆ ಕೆಲವು ಶಬ್ದಗಳ ಜೊತೆ ಬರ್ತೀನಿ. ಅಂಗಾರ, ಇದು ಲಂಗ, ಆಯಿತಾ. ಅಂಗಾರ ಅಂದರೆ ಬೆಂಕಿ ಅಂತ, ಲಂಗ ಅಂದರೆ ಸ್ಕರ್ಟ್ ಅಂತ, ಆಯಿತಾ. ಮತ್ತು ಇಲ್ಲಿ ಇದನ್ನು ಅನುಸ್ವಾರ ಅಂತೀವಲ್ಲ ಕನ್ನಡದಾಗ, ಇದನ್ನು ನ ಅಥವಾ ಮ ಅಂತ ಉಚ್ಚರಿಸ್ತಾರೆ. ಮತ್ತು ಇದು ವಿಸರ್ಗ, ಇದನ್ನು ಹ ಅಂತ ಉಚ್ಚರಿಸ್ತೇವೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ವೀಕ್ಷಿಸಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ವಿಡಿಯೋವನ್ನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡಿ, ಅಷ್ಟು ಶೇರ್ ಮಾಡಿ. ನಿಮ್ಮ ग्रुप ಇರುತ್ತೆ ಮತ್ತು लंबाणी ಜನರಿಗೆ तम सेवन तमार ग्रुप में शेयर करो. सेवन सीखों के ना मारा आशा धन्यवादಗಳು.